ಮನೆಯಲ್ಲಿದ್ದ ವಿವಾಹಿತ ಮಹಿಳೆಯೊಬ್ಬರನ್ನು ಕತ್ತು ಸೀಳಿ ಭರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದ್ದು ನಾಗರಿಕರನ್ನು ಬೆಚ್ಚಿ ಬೀಳಿಸಿದೆ. ಕಳ್ಳತನಕ್ಕಾಗಿ ಕೊಲೆ ಮಾಡಿರುವಂತೆ ಚಿತ್ರಿಸುವ ಯತ್ನ ನಡೆದಿದ್ದು ಮೃತ ಮಹಿಳೆಯ ಕುಟುಂಬಸ್ಥರು ಗಂಡನ ಮನೆಯವರೇ ಕೊಲೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ. ಮೃತ ಮಹಿಳೆಯ ಹೆಸರು ಪುಷ್ಪಲತಾ. 25 ವರ್ಷದ ಪುಷ್ಪಲತಾ ಬೆಂಗಳೂರು ನಿವಾಸಿ. ಮಹೇಶ ಲಕ್ಷ್ಮಿ ದಂಪತಿಗಳ ಮಗಳಾದ ಪುಷ್ಪಲತಾಳನ್ನು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಭರತ್ ಎನ್ನುವರಿಗೆ ಕೊಟ್ಟು ಅದ್ದೂರಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ 4 ವರ್ಷ ತುಂಬಿದೆ. ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಪುಷ್ಪಲತಾಳನ್ನು ಕತ್ತನ್ನು ಕೊಯ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ತೆಗೆದುಕೊಂಡು ಹೋಗಲಾಗಿದೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಬರುವ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಲಾಗಿದೆಯಂತೆ. ಆದ್ರೆ ಇದನ್ನು ಒಪ್ಪದ ಪುಷ್ಪಲತಾಳ ತಂದೆ ತಾಯಿ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಆರೋಪಿಸಿದ್ದಾರೆ. ಗಂಡನ ಅನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನು ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರವರೇ ಅವ್ರ ಅಣ್ಣ ತಮ್ಮಂದಿರೇ ನಾನು ಇದ್ದಿ ಅಲ್ಲವ್ರೆ ನಮ್ಮ ತಾಯಿ ಮನೆ ಹತ್ರ ನಾನು ಇದ್ದೀನಿ ಮಾಡಿ ಅಂತ ಅಂದರು. ಮದುವೆನ ಏನೋ ಒಳ್ಳೆಯವರು ಅಂದ್ರೆಲ್ಲ ಮಾಡಿ 3 ತಿಂಗಳಿಗೆ ಕಷ್ಟಪಟ್ಟರು. ಕೊಟ್ಟಮೇಲೆ ಆಷಾಢಕ್ಕೆ ಕಳಿಸಿದ್ರು. ಅಲ್ಲಿ ನಾವು ಆಷಾಢಕ್ಕೆ ಕಳಿಸ್ಬಿಟ್ಟು ಕರ್ಕೊಂಡೇ ಹೋಗಿಲ್ಲ. ಆಮೇಲೆ 9 ತಿಂಗಳು ನಾವೇ ಕಂಪ್ಲೇಂಟ್ ಕೊಟ್ಟು ಔಷಧಿ ಕೊಟ್ಬಿಟ್ರು. ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಮಗಳು ಡೈವರ್ಸ್ ಆಗ್ದೇನೆ ನೀನೆ. ಆಮೇಲೆ ಮದುವೆ ಮಾಡುವಾಗ ಇವ್ರ ವಿಷಯ ಗೊತ್ತಾಗಿ ಮಾತಾಡ್ಬೇಕು ಕುಡಿದ್ಮೇಲೆ ಇವಳನ್ನ ಹಾಸ್ಪಿಟ್ಲಿಗೆ ಸೇರಿದಾಗ ಅಲ್ಲಿ ಕಂಪ್ಲೇಂಟ್ ಏನು ಎತ್ತಂತ ಕೇಳಿದಾಗ ಪೊಲೀಸ್ ಸ್ಟೇಷನಲ್ಲಿ ಇದಾಯಿತು. ಏನಾಯಿತು ಕಂಪ್ಲೇಂಟ್ ಆಯಿತು. ಎಲ್ಲ ಸಾಲ್ವ್ ಮಾಡಿ ಮಾತಾಡಿ ಕಳಿಸ್ಬಿಟ್ಟು ಚೆನ್ನಾಗಿದ್ಮೇಲೆ ಮುಂದೆ ಅಮ್ಮ ಸಿಗ್ತಾನೆ ಇಲ್ಲ. ಅವ್ರ ಅತ್ತೆ ಮುಂದೆ ಒಟ್ನಲ್ಲಿ ಪ್ಲಾನ್ ಮಾಡ್ಬಿಟ್ಟಾಳೆ. 2 ವರ್ಷದಿಂದ ಪ್ಲಾನ್ ಮಾಡವಳೆ ಹೆಂಗೆ ಸಾಯಿಸ್ಬೇಕು ಅಂತ. ಇವೇ ಮೊದಲು ಯಾವ ರೀತಿ ಜಗಳ ಏನಾದ್ರು ಆಗಿತ್ತು? ಎಲ್ಲ ಹೊಡೆದಿದ್ರು ಸ್ವಲ್ಪ ಒಂದ್ಸಲ ಹುಚ್ಚೆ ಬರೋಂಗೆ ಹೊಡೆದಿದ್ರು. ಹುಚ್ಚೆ ಹೊಯ್ಕೊಳ್ಳೋಂಗೆ ಹೊಡೆದಿದ್ರು ನನ್ನ ಮಗಳಿಗೆ. ನಾವು ಅವಾಗೂ ಏನೋ ಮಾತಾಡಿಲ್ಲ ಬಿಡು, ದೊಡ್ಡೊಳಗ ಏನೋ ಹೆಣ್ಮಕ್ಳಿಂದಲೇ ಟಾರ್ಚರು. ಏನೋ ಒಂದು ಹೆಣ್ಣು ಅಲ್ವಾ, ಹೆಣ್ಮಕ್ಳು ನಿಮ್ಮ ಅಕ್ಕ ಅಂದ್ಕೊಳಮ್ಮ ಅಂತ ನಾವು ಸುಮ್ಮನೆ ಇಷ್ಟು ಟಾರ್ಚರ್ ಕೊಡ್ತೀವಿ. ನಿನ್ನೆ 3 ಗಂಟೆಲಿ ನನ್ನ ಮಗಳು ಮಾಡಿದ್ಲು. ಬೆಳಗ್ಗೆನೂ ಮಾಡಿದ್ಲು, ಮಧ್ಯಾಹ್ನನೂ ಮಾಡಿದ್ಲು. ನೀನು ದೇವಸ್ಥಾನಕ್ಕೆ ಹೋಯ್ತವ್ರ ಅಂತಮ್ಮ, ನಾನು ಹೋಗ್ತೀನಿ. ಆಯ್ತು ಹೋಗಮ್ಮ, ನೀನು ಸ್ವಲ್ಪ ಹೊತ್ತಿಗೆ ನೀನು ಬೇಡ ಮನೇಲೇ ಇರು, ದೀಪ ಹಚ್ಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಬಂದರು ಅಂತ ಅವ್ರ ಅತ್ತೆ. ಅದಾದಮೇಲೆ ಇವಳು ಮನೇಲಿದ್ಮೇಲೆ ಅವ್ರ ಅತ್ತೆ ಮನೇಲಿ ಇರಬೇಕು. ನಾದಿನಿ ಮನೇಲಿ ಹಾಕಿದ್ಲು. ನಾದಿನಿ ಮನೇಲಿ ಯಾಕೆ ಮಾಡ್ಕೊಂಡಿದ್ರು? ಅವಳ ನಾದಿನಿ ಇವಳು ಯಾವುದೋ ಅಜ್ಜಿ ಅಂತ ಮಾಡ್ಕೊಂಡು. ಈ ಆರೋಪಗಳನ್ನು ಮೃತಳ ಗಂಡನ ಕಡೆಯವರು ನಿರಾಕರಿಸಿದ್ದು ಕೇರಳದ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದಿದ್ದಾರೆ. ಪುಷ್ಪಲತಾ ಕೊಲೆ ಪ್ರಕರಣ ದರೋಡೆಗಾಗಿ ನಡೆದ ಕೊಲೆಯ ಅಥವಾ ಇಲ್ಲ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಪಾರಿ ಕೊಲೆಯ ಎಂಬ ಅನುಮಾನ ಕಾಡುತ್ತಿದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ.